ಇದನ್ನು ವಿಶೇಷ ಅಂಥೇಳಿ ಸ್ವಲ್ಪ ಸ್ಟ್ರೆಸ್ ಮಾಡೇ ಹೇಳ್ತೀನಿ ನಾನು. ಕಾರಣ ಇದೆ ಇದಕ್ಕೆ. ಇವತ್ತು ನಾವು ಮಾತಾಡ್ತಿರೋದು ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ. ಎಲೆಕ್ಟ್ರೋಲ್ ಬಾಂಡ್ ಅಂದರೆ ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿ ಅಥವಾ ಕಾರ್ಪೊರೇಟ್ ಸಂಸ್ಥೆ ಕೊಡುವಂಥ ದೇಣಿಗೆ ವಿಚಾರ ಇದು. ದೇಣಿಗೆ ಕೊಡಬಹುದು. ನನಗೆ ಈ ಪಕ್ಷದ ಮೇಲೆ ಅಭಿಮಾನ ರೀ, XYZ ಪಾರ್ಟಿ, ABC ಪಾರ್ಟಿ, EFG ಈ ಪಾರ್ಟಿ, ನಾನು ಕೊಡ್ತೀನಿ ಅಂಥೇಳಿ ಕೊಡಿ, ತಕರಾರಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರೋಲ್ ಬಾಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಯಿತು BJPಯ ಅಥವಾ NDAಯ 2ನೇ ಅವಧಿಯಲ್ಲಿ. ಈ ಬಾಂಡ್ ಶುರುವಾದಾಗ 2,000 ರೂಪಾಯಿವರೆಗೂ ಯಾರಾದರೂ ಹಾಕ್ರಿ, ಅವ್ರ ಹೆಸರು ಹೇಳಬಹುದು. 2,000 ರೂಪಾಯಿ ಡೊನೇಷನ್ನ ಯಾರಾದರೂ ಹಾಕಿ, ಯಾವುದೇ ಪಾರ್ಟಿಗೆ ಹಾಕಿ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಬಹುದು ಅಂತ. ಅಬೌವ್ 2,000 ರೂಪೀಸ್ ಇತ್ತಲ್ಲ, 2,000 ರೂಪಾಯಿಗಳ ಆಚೆಗಿನ ದೇಣಿಗೆ ಇತ್ತಲ್ಲ ರಾಜಕೀಯ ಪಕ್ಷಗಳಿಗೆ, ಅದು ವ್ಯಕ್ತಿ ಕೊಟ್ಟಿರಲಿ ಅಥವಾ ಕಾರ್ಪೊರೇಟ್ ಸಂಸ್ಥೆ ಕೊಟ್ಟಿರಲಿ, ಯಾವುದೇ ಉದ್ಯಮಪತಿ ಕೊಟ್ಟಿರಲಿ ಅಥವಾ ನಡೆಸುವಂಥ ಸಂಸ್ಥೆ ಹೆಸರಲ್ಲಿ ಕೊಟ್ಟಿರಲಿ, ಅದನ್ನು ನಾವು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಒಂದು ಎಲೆಕ್ಟ್ರೋಲ್ ಬಾಂಡ್ ಶುರುವಾಯಿತು. ದೊಡ್ಡ ಮಟ್ಟದ ತಗಾದೆ ಶುರುವಾಯಿತು ಇದಕ್ಕೆ. ಇದು ಹೀಗಾಗಬಾರ್ದು, ರಿವೀಲ್ ಮಾಡಬೇಕು ನೀವು ಅಂತ. ನಿಮ್ಮ ಪಾರ್ಟಿಗೆ ಆವತ್ತ ಏನಾದರೂ ಅಭಿಮಾನ ಇಟ್ಕೊಂಡಿರಲಿ ರೀ, ನೀವು ಆತ ಏನು ಕೊಟ್ಟ ಅಂತ ಹೇಳಬೇಕು ನಮಗೆ ಅಂತ ಬಂತು. ಇದು RTI, ನಾವೆಲ್ಲ ಖುಷಿಯಿಂದ ಹೆಮ್ಮೆಯಿಂದ ಮಾತಾಡ್ತೀವಲ್ವ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಥೇಳಿ. ಸರ್ಕಾರಕ್ಕೆ ಏನು ಬಂದಿದೆ ಹೇಳ್ರಪ್ಪ, ಪಕ್ಷಗಳಿಗೆ ಏನು ಬಂದಿದೆ ಹೇಳ್ರಪ್ಪ ಅಂದಾಗ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡುವಂಥ ಒಂದು ಕ್ರಮ ಅಂತ ಕೂಡ ಒಂದು ವಾದ ಶುರುವಾಯಿತು. ಅದೆಲ್ಲ ಹಾಗೆ ಮಾಡೋಕ್ಕೆ ಬರಲ್ಲ, ನೀವು ಹೇಳಲೇಬೇಕಾಗತ್ತೆ, ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ ಅಂಥೇಳಿ. ಅದಕ್ಕೂ ಒಪ್ಪಲಿಲ್ಲ. ಫಂಡ್ ಶುರುವಾಯಿತು. ಕೆಲವು ಪಾರ್ಟಿಗಳು ಅಪೋಸ್ ಮಾಡಿದ್ವು, ಕೆಲವು ಪಾರ್ಟಿಗಳು ಕೋರ್ಟ್ಗೂ ಹೋದವು. ಹೋದ ಮೇಲೆ ತೀರ್ಪು ಬಂದು ಇವತ್ತು. ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ತುಂಬ ಚೆನ್ನಾಗಿ ಹೇಳಿದೆ ನೋಡಿ, ಇಲ್ಲಿದೆ ಅದು. ಸುಪ್ರೀಂ ಕೋರ್ಟ್ ಸ್ಟ್ರೈಕ್ಸ್ ಡೌನ್ ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್, ಆಸ್ಕ್ಸ್ SBI ಟು ಸ್ಟಾಪ್ ಇಶ್ಯೂಯಿಂಗ್ EBs. ಅಂದರೆ ಇದನ್ನು ಅಸಂವಿಧಾನಿಕ ಕ್ರಮ, ಇದು ಎಲೆಕ್ಟ್ರೋಲ್ ಬಾಂಡನ್ನು ನೀವು ಮಾಡ್ತಿರೋದು ನಿಲ್ಲಿಸಿ ಇದನ್ನು. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೀವು ಇನ್ನು ಮೇಲೆ ಇಶ್ಯೂ ಮಾಡ್ತಿರಲ್ಲ ಬಾಂಡ್ಗಳು, ಇದು ಸ್ಟಾಪ್ ಆಗಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಎಂಬಲ್ಲಿಗೆ ಅನ್ಕಾನ್ಸ್ಟಿಟ್ಯೂಷನಲ್, ಇದು ಅಸಂವಿಧಾನಿಕ ಕ್ರಮ ಅಂತ ಹೇಳಿದ್ಮೇಲೆ ಇದರಲ್ಲೇನೋ ಮೋಸ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಅನ್ನಿಸಿದೆ. ಆ ಕಾರಣಕ್ಕೆ 5 ಸದಸ್ಯರ ಪೀಠ ಈ ಅಭಿಪ್ರಾಯಕ್ಕೆ ಬಂದಿದೆ ಅಂತ. ಎಷ್ಟು ಸಿಂಪಲ್ಲಾಗಿ ಅಂದರೆ ನೋಡಿ, ಒಬ್ಬ ಮನುಷ್ಯ ನಿನಗೆಲ್ಲಪ್ಪ ಬಂತು ಈ ಹಣ, IT ಕೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ ಬಂತು ಈ ಹಣ, ಎಲ್ಲಿಂದನೋ ಬಂತು, ನಾನು ಹೇಳಲ್ಲ, ಕೊಡ್ರಯ್ಯ ನಾನು ಮೂಲ ತಿಳಿಸ್ತಾ ಇಲ್ಲ, ED ಚೆಕ್ ಮಾಡ್ರಪ್ಪ ಅಂತಾರೆ. ED ಎಲ್ಲಿಂದ ಎಲ್ಲಿಗೋ ಹಣ ವರ್ಗಾವಣೆ ಮಾಡಿದ್ದಾನೆ, ED ಕೇಳ್ರಪ್ಪ ಅನ್ನುತ್ತೆ. ED ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಬಿಡ್ತೀನಿ ಅಂದರೆ ಒಂದು ಇನ್ಕಮ್ ಟ್ಯಾಕ್ಸ್ಗೆ ಅನುಮಾನ ಬರುತ್ತೆ, ಡೌಟು ಬರುತ್ತೆ, ಇದೇನು ಮೂಲ ಗೊತ್ತಾಗ್ತಾ ಇಲ್ಲ, ಇಲ್ಲಿಂದ ಎಲ್ಲರಿಗೂ ಹಣ ಸಾಗಿಸಿರ್ಬೇಕು, ಇವನು ಸ್ವಲ್ಪ ಚೆಕ್ ಮಾಡ್ತೀರಾ EDಗೆ ಅಂತ ED ಕೇಳಿದಾಗ ಜಾರಿ ನಿರ್ದೇಶನಾಲಯ ಕೂರಿಸ್ಕೊಳ್ತವನ್ನ, ಬರಪ್ಪ ಇಲ್ಲಿ ಏನು ಕತೆ ನಿಂದು ಅಂತ ಹೇಳಿ, ಹಣ ಇಷ್ಟಿದೆ ನಿನ್ನ ಹತ್ರ, 100 ಕೋಟಿ ಇದೆ, ಎಸ್ ಇದೆ ಸ್ವಾಮಿ, ಈ ಹಣನ ಇಲ್ಲಿಂದ ಅಲ್ಲಿಗೆ ಯಾಕೆ ಕಳಿಸಿದ್ಯಾ ನೀನು, ಇದು ಯಾರ ಹಣ ಅಂತ ಕೇಳುತ್ತೆ. ನಾನು ಹೇಳಲ್ಲ. CBI ಏನೋ ಬಾಯಿ ಬಿಡಿಸ್ರಿ, ನಾನು ಹೇಳಲ್ಲ. ಬಿಡುತ್ತಾ CBI? ಏನಂತೀರ ಅವನ್ನ? ತಿಹಾರ್ ಜೈಲಿಗೆ ತೋರಿಸ್ಬಿಟ್ರು, ತಿಹಾರ್ ಜೈಲಿಗೆ ಹಾಕ್ಬಿಟ್ರು. ಹಣಕಾಸು ಎಲ್ಲಿಂದ ಬಂತು, ಹೇಗೆ ಅಕ್ರಮವಾಗಿ ವರ್ಗಾವಣೆ ಮಾಡ್ದ, ಇವನು ತಿಳಿಸ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಮೂಲ ತಿಳಿಸ್ತಾ ಇಲ್ಲ, ಇವನು ಆದಾಯಕ್ಕಿಂತ 20 ಪಟ್ಟು ಜಾಸ್ತಿ ಇದೆ, 30 ಪಟ್ಟು ಜಾಸ್ತಿ ಇದೆ ಅಂದಾಗ ಯಾವ ಕಾನೂನುಗಳು ಇದೇ ಸಂವಿಧಾನದ ಅಡಿಯಲ್ಲಿ ಅಪ್ಲೈ ಆಗ್ತವೋ ಅಂಥ ಯಾವುದೇ ಕಾನೂನು ಪೊಲಿಟಿಕಲ್ ಪಾರ್ಟಿಗಳು ರಿಸೀವ್ ಮಾಡುವಂತಹ ಇಂಥ ದೇಣಿಗೆಗೆ ಅಪ್ಲೈ ಆಗ್ತಾ ಇರಲಿಲ್ಲ. ಇದನ್ನೇ ಸುಪ್ರೀಂ ಕೋರ್ಟ್ ಇವತ್ತು ಅಸಂವಿಧಾನಿಕ ಕ್ರಮ ಅಂಥೇಳಿ ಆ ಎಲೆಕ್ಟ್ರೋಲ್ ಬಾಂಡ್ ಸಿಸ್ಟಮನ್ನು ಒಡೆದು ಹಾಕಿದೆ. SBIಗೆ ಡೈರೆಕ್ಷನ್ಸ್ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ನೀವು ಈ ಬಾಂಡ್ಗಳನ್ನು ಇಶ್ಯೂ ಮಾಡುವಂತಿಲ್ಲ. ಹಾಗಾದರೆ ನಡೆದಿರೋದೇನು? ಇನ್ನೂ ಒಂದು ತಮಾಷೆ ಇದೆ ಇದರಲ್ಲಿ. ಯಾವ ಪಾರ್ಟಿಗೆ ಸಿಂಹಪಾಲ್ ಹೋಗಿದೆ ಇದರಲ್ಲಿ? ಅದರಲ್ಲಿ ಕಾರ್ಪೊರೇಟ್ ನಿಧಿ ಎಷ್ಟರ ಮಟ್ಟಿಗೆ ಯಾವ ಪಾರ್ಟಿಗೆ ಹೋಗಿದೆ, ಅದರಲ್ಲಿ ಫಲಾನುಭವಿಗಳು ಯಾರು? ಕಾರ್ಪೊರೇಟ್ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಒಂದು ಪಾರ್ಟಿಗೆ, ಆಡಳಿತಾರೂಢ ಪಾರ್ಟಿಗಾಗಲಿ ವಿರೋಧ ಪಕ್ಷಕ್ಕಾಗಲಿ ಯಾಕೆ ಕೊಡ್ತವೆ? ಹೊಸ ರೂಪನ ಇದು? ಏನಾದರೂ ಹೊಸ ರೂಪ ಕೊಡ್ತಾ ಇದೆಯಾ ಇದಕ್ಕೆ?